ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯೋಜನಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮುನ್ರಾಜುರವರ ವಿಶೇಷ ಆಹ್ವಾನದ ಮೇರೆಗೆ ನಾನು ಈ ಸಭೆಯಲ್ಲಿ ಹಾಜರಾಗಿದ್ದೆ. ಅಧ್ಯಕ್ಷರು ಅನೇಕ ವಿಚಾರಗಳನ್ನು ಸಾರ್ವಜನಿಕ ಬಂದಿರತಕ್ಕಂಥ ವಿಚಾರಗಳು ಪ್ರಾಧಿಕಾರದಲ್ಲಿ ಅನುಮೋದನೆ ಮಾಡತಕ್ಕಂಥ ಕರ್ತವ್ಯಗಳ ಬಗ್ಗೆ ಎಲ್ಲವನ್ನು ಪರಿಶೀಲನೆ ಮಾಡಿ ಇವತ್ತು ಅನುಮೋದನೆಯನ್ನು ಸಭೆಯ ಅನುಮೋದನೆಯೊಂದಿಗೆ ಅನುಮೋದಿಸುತ್ತಾರೆ. ತದನಂತರ ಏನು ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರ ಇದೆ, ಇದನ್ನು ನಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತಕ್ಕಂಥದ್ದು ಈ ಭಾಗದ ಜನತೆ ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ. ಆ ಅಭಿಪ್ರಾಯದಂತೆ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದೆ. ಈ ರಾಜ್ಯದ ಗೌರವಾನ್ವಿತ ನಗರಾಭಿವೃದ್ಧಿ ಮಂತ್ರಿಗಳಾಗಿರ್ತಕ್ಕಂಥ BS ಸುರೇಶ್ ಅವರಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ. ನಮ್ಮ ತಾಲೂಕು ಆಡಳಿತ ಎಲ್ಲ ಇಲಾಖೆಗಳನ್ನು ತುರ್ತಾಗಿ ಸಭೆ ಕರೆದಿದ್ದೆ. ಏನು ಸಭೆ ಅಂದರೆ ಸುಮಾರು 2 ಗಂಟೆಗಳ ಒಂದು ಸುದೀರ್ಘ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಏನು ನಮ್ಮ ಮೇಯ್ನ್ ಅಧಿವೇಶನ, ಹಣಕಾಸಿನ ಅಧಿವೇಶನ ನಡೀತಿದೆ 6ನೇ ತಾರೀಕಿಂದ. ಅಧಿವೇಶನದಲ್ಲಿ ಸುಮಾರು 53 ಪ್ರಶ್ನೆಗಳನ್ನು ಇಲಾಖೆಯವರು ಹಾಕಿದ್ದೆ. ಆ ಯೋಚನೆ ಮಾಡಲಿಕ್ಕೆ ಯಾವ ಇಲಾಖೆಯಿಂದ ಏನು ಪ್ರಶ್ನೆ ಕೇಳಿದ್ದೀನಿ, ಅದಕ್ಕೇನು ಉತ್ತರ ಕೊಡಬೇಕು ಅನ್ನೋದನ್ನು ಸಮಂಜಸವಾಗಿ ಇಬ್ಬರು ಚರ್ಚೆ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಧ್ಯೇಯ, ನಮ್ಮ ಗುರಿ ಇವುದು ಉಳಿದ 2 ವರ್ಷ 3 ತಿಂಗಳ ಅವಧಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದ ನಾವೆಲ್ಲ ಆಡಳಿತ ವರ್ಗನ ಮಾತಾಡ್ಕೊಂಡಿದ್ದೀವಿ. ಏಪ್ರಿಲ್ 1ನೇ ತಾರೀಕಿಂದ ನಮ್ಮ ಎಲ್ಲ ಬಸ್ ಮಾಡಿಕೊಂಡು, ಅಂದರೆ ಎಲ್ಲ ಅಧಿಕಾರಿಗಳು ಕೂಡ ಒಂದು ಬಸ್ ಮಾಡಿಕೊಂಡು ಒಂದು ದಿವಸಕ್ಕೆ 2 ಪಂಚಾಯಿತಿ, ಅಂದರೆ ಒಂದು ವಾರಕ್ಕೆ 4 ಪಂಚಾಯಿತಿ ವಿಸಿಟ್ ಮಾಡಲಿಕ್ಕೆಲ್ಲ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದರಿಂದ ಈಗಲೇ ಇಲಾಖೆಯವರು ಏನೇನು ಸಮಸ್ಯೆಗಳಿದೆ ಎಲ್ಲ ಬಗೆಹರಿಸ್ಕೊಂಡು ನಮ್ಮ ನಡೆಗೆ ನಿಮ್ಮೂರ ಕಡೆಗೆ ಅಂತ ಒಂದು ಕಾರ್ಯಕ್ರಮನ ಹಂಚ್ಕೊಂಡಿದ್ದೀವಿ. ಅದರಿಂದ ಇವತ್ತೆಲ್ಲ ಕರೆದು ಎಲ್ಲ ಆಡಳಿತ ವರ್ಗಗಳಿಗೆ ಎಲ್ಲೆಲ್ಲಿ ಸಿಬ್ಬಂದಿ ಕೊರತೆ ಇದೆ, ನನಗೆ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ತಾಲೂಕು ಒಂದು ಸರ್ವೆ ಇಲಾಖೆಯಿಂದ ಅತಿ ಸಮಸ್ಯೆ ಬರ್ತಾ ಇದೆ. ಜರೂರಾಗಿ ಅದನ್ನು ಉತ್ತರ ಕೊಡಬೇಕಂತ ನಾನು ಸರ್ಕಾರಕ್ಕೆ ಉತ್ತರ ಕೇಳಿದ್ದೀನಿ. ಅದರಿಂದ ನಮ್ಮ ತಾಲೂಕು ಸಿಬ್ಬಂದಿ ವರ್ಗ ಇವತ್ತು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಮುಂದಿನ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಿ ಹೋಗ್ತಿದ್ವಿ. ಸೊ ಅದರಿಂದ ಇವತ್ತು ಒಳ್ಳೆ ಸಕ್ಸಸ್ ಮೀಟಿಂಗ್ ಆಯಿತು. ಅದಕ್ಕೆಲ್ಲ ತಾಲೂಕು ವರ್ಗಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮಾರ್ಚ್ 6ರಂದು ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ತೊಗರಿ ಬೆಳೆಗಾರರ ನೆರವಿಗೆ ಬರಲೇಬೇಕು. ಪರವಾಗಿ ಬಜೆಟ್ ಮಂಡನೆ ಮಾಡಲೇಬೇಕು. ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಬಜೆಟ್ ಮಂಡನೆ ಮಾಡುವುದು ಕೈಬಿಟ್ಟು ತೊಗರಿ ಬೆಳೆಗಾರರ ಪರವಾಗಿ ಬಜೆಟ್ ಮಂಡನೆ ಮಾಡಲೇಬೇಕು. ಅತಿವೃಷ್ಟಿ ಸಂಕಷ್ಟಕ್ಕೊಳಗಾಗಿರುವಂತಹ ಎಲ್ಲ ರೈತರಿಗೆ ಪರಿಹಾರ ಕೊಡಲೇಬೇಕು. ರೈತರಿಗೆ ಇನ್ಸೆಂಟಿವ್ ಕೊಡಲೇಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 1,000 ರೂಪಾಯಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಘೋಷಣೆ ಮಾಡಲೇಬೇಕು. MSP ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಲೇಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು. ರೈತರ ಆತ್ಮಹತ್ಯೆ ತಡೆಗಟ್ಟೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ. ಜೊತೆಗೆ
ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.